ನನ್ನ ತೆರಿಗೆ ನನ್ನ ಹಕ್ಕು ಎನ್ನುವಂತ ಧ್ಯೇಯ ವಾಕ್ಯದೊಂದಿಗೆ ಕರ್ನಾಟಕ ಸರ್ಕಾರ ಈಗ ದೆಹಲಿ ಚಲೋ ಹೊರಟಿದೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ದೆಹಲಿಗೆ ಹೊರಟಿರ್ತಕ್ಕಂತ ಶಾಸಕ ಪ್ರದೀಪ್ ಈಶ್ವರ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಅವ್ರದೇ ಕಾರಲ್ಲಿ ಇದ್ದೀನಿ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈ ಪ್ರತಿಭಟನೆಯಿಂದ ಏನು ಸಂದೇಶ ಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ? ಸರ್, ಈಗ ಕೇಂದ್ರ ಸರ್ಕಾರ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರಕ್ಕೆ ಮೋಸ ಮಾಡ್ತಾನೆ ಬಂದಿದೆ. ಆರ್ಟಿಕಲ್ 268 ಇಂದ 293 ನಮ್ಮ ಸಂವಿಧಾನದಲ್ಲಿ ಪಾರ್ಟ್ 12 ಅಲ್ಲಿ ಬರುತ್ತೆ. ಫೈನಾನ್ಷಿಯಲ್ ರಿಲೇಶನ್ಶಿಪ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ ಅಂತ ಬರುತ್ತೆ. ಸೆಂಟರ್ಗೆ ಒಂದು ಪವರ್ ಇದೆ, ಆ ಸ್ಟೇಟ್ಸ್ ಅಭಿವೃದ್ಧಿಗೆ ಅನುದಾನ ಎಷ್ಟು ಕೊಡಬೇಕು ಅಂತ. ಇವ್ರೇನ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲ ಬಿಜೆಪಿ ಅಧಿಕಾರದಲ್ಲಿದೆ, ಎಲ್ಲೆಲ್ಲ ಅವ್ರ ಮಿತ್ರ ಪಕ್ಷಗಳಿದೆ, ಅವ್ರಿಗೆ ಒಳ್ಳೆ ಅನುದಾನ ಕೊಡೋದು. ನಮ್ಮ ಕಾಂಗ್ರೆಸ್ ಸರ್ಕಾರ ಇರೋ ಕಡೆ ಕಡಿಮೆ ಅನುದಾನ ಕೊಟ್ಟು ನಮಗೆ ತೊಂದರೆ ಕೊಡೋದು, ಇದು ಮಾಡ್ತಿದ್ದಾರೆ. ಬರ ಪರಿಹಾರಕ್ಕೆ ನಾವು 18,000 ಕೋಟಿ ಕೇಳಿದ್ವಿ, ಕೊಡಲೇ ಇಲ್ಲ. ಅವರೇ 15th ಫೈನಾನ್ಷಿಯಲ್ ಕಮಿಷನ್ ರಿಪೋರ್ಟ್ ಪ್ರಕಾರ 5,500 ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂದಿದ್ರು, ಅದು ಕೊಡಲಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆ ಅನೌನ್ಸ್ ಆಯಿತು, 5,000 ಕೋಟಿಗೂ ಹೆಚ್ಚು, 1 ರೂಪಾಯಿ ಬರಲಿಲ್ಲ. ಇವತ್ತು ಸರಿಸುಮಾರು 1,87,000 ಕೋಟಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಮಾನ್ಯ ಪ್ರಧಾನಿಗಳ ಗಮನಕ್ಕೆ, ಫೈನಾನ್ಸ್ ಮಿನಿಸ್ಟರ್ ಗಮನಕ್ಕೆ ನಾವು ತರೋದಿಕ್ಕೆ ಬಯಸ್ತೀವಿ. ಈಗ ಬಿಜೆಪಿ ಹೇಳ್ತಾ ಇರುವಂತದ್ದು ಏನಂತಂದು ಹೇಳಿದ್ರೆ, ಗ್ಯಾರಂಟಿಗಳಿಗೆ ಹಣ ದಾನ ಮಾಡಿದ್ದಾರೆ. ಆ ದಾನ ಮಾಡಿರೋ ಕಾರಣಕ್ಕಾಗಿ ಹಣ ಇಲ್ಲ, ಈಗ ಕೇಂದ್ರದತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು. ಮತ್ತೊಂದು, ಈಗ ನೀವು ಅಲ್ಲಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ, ಈ ಕಡೆ ಬಿಜೆಪಿ ರಾಜ್ಯದಲ್ಲಿ ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದೆ. ಹಂಗಾದ್ರೆ ಗ್ಯಾರಂಟಿಗಳು ಯಾರು ಕೊಟ್ಟುವಂತೆ? ಬಿಜೆಪಿ ಅವ್ರು ಕೊಟ್ಟಿದೀವ? ಇಲ್ಲ. ಗ್ಯಾರಂಟಿ ನಾನು ತಗೊಂತಿಲ್ಲ, ನೀವು ತಗೊಂತಿಲ್ಲ, ಯಾರು ತಗೊಂತಾ ಇದ್ರು? ನಿಜವಾದ ಬಡವರು. ನಿಜವಾದ ಬಡವರಿಗೆ, BPL ಕಾರ್ಡ್ ಹೋಲ್ಡರ್ಸ್ಗೆ ಗ್ಯಾರಂಟಿ ಕೊಡ್ತಾ ಇದ್ದೀವಿ. ಹಸಿದವನಿಗೆ ಅನ್ನ ಕೊಡ್ತಿದೀವಿ, ಅದು ತಪ್ಪು ಅಂದ್ರೆ? ಕಷ್ಟದಲ್ಲಿರೋನಿಗೆ, ಒಬ್ಬ ಡಿಗ್ರಿ ಆಗಿರ್ತಕ್ಕಂಥ ಹುಡುಗನಿಗೆ ಅವನ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಯುವ ನಿಧಿ ಕೊಡ್ತಾ ಇದ್ದೀವಿ. ತುಂಬಾ ಕೂಲಿ ಕೆಲಸ ಮಾಡೋರಿಗೆ, BPL ಕುಟುಂಬಕ್ಕೆ ಉಚಿತ ವಿದ್ಯುತ್ ಕೊಡ್ತಾ ಇದ್ದೀವಿ. ಇದೆಲ್ಲ ತಪ್ಪು ಅಂದ್ರೆ ನಾವೇನಾದ್ರೂ ದುಂದು ವೆಚ್ಚ ಮಾಡಿದೀವಾ? ಅಂಬಾನಿಗೋ ಅದಾನಿಗೋ ಲಕ್ಷಗಟ್ಟಲೆ ಟ್ಯಾಕ್ಸ್ ಇದು ಮಾಡಿದ್ವಾ, ಕ್ಯಾನ್ಸಲ್ ಮಾಡಿದ್ವಾ? ಇಲ್ವೇ. ನಾನು ಹೇಳೋದು ಬಿಜೆಪಿ ಸಂಸದರಿಗೆ, ಬಿಜೆಪಿ ಅವರಿಗೆ, ಈ ಇಶ್ಯೂ ಮೇಲೆ ನಮ್ಮನ್ನು ಬ್ಲೇಮ್ ಮಾಡಬೇಡಿ. ನಾವು ಪ್ರಾಮಾಣಿಕವಾಗಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಕೇಂದ್ರದಿಂದ ಅನ್ಯಾಯ ಆಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.